So hello, welcome to our YouTube channel. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಮೊದಲನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ಇವತ್ತು ನಾವು ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಹೇಗಿರತ್ತೆ ಏನು ಅನ್ನೋದನ್ನೇ ಇವತ್ತಿನ ವ್ಲಾಗ್ ಮಾಡ್ತಾ ಇರೋದು. ನನ್ನ ತಂಗಿ ಪೂಜೆ ಮಾಡಿದ್ಲು, ಅದಾದ್ಮೇಲೆ ಅಮ್ಮ ಇಡ್ಲಿ ಮಾಡಿದ್ರು, ತಿಂಡಿ ತಿನ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಕ್ಯಾಬ್ ಬಂತು, ಅದಾದ್ಮೇಲೆ ಹತ್ಕೊಂಡು ಹೊರಟ್ವಿ. ಇಲ್ಲಿಂದ ಸ್ಯಾಟಲೈಟ್ಗೆ ಹೋಗಬೇಕಿತ್ತು. ಆಗ ನಮ್ಮತ್ತೆ ಕಾಲ್ ಮಾಡಿ ರೀಚ್ ಆದ್ವಿ ಅಂತ ಹೇಳಿದ್ರು. ಸೊ ನಾವೇ ಲೇಟ್ ಆಗಿದ್ದು, ಇದ್ರ ಜೊತೆಗೆ ಮಳೆ ಟ್ರಾಫಿಕ್ ಇನ್ನೂ ಜಾಸ್ತಿ ಲೇಟ್ ಮಾಡಿಸ್ಬಿಡ್ತು ನಮ್ಮನ್ನ. ಬಸ್ ಹತ್ಕೊಂಡ್ವಿ. ಬ್ಯಾಕ್ ಸೀಟ್ ಇರೋದು ನಮ್ಮಮ್ಮ, ಅತ್ತೆ ಹಾಗೂ ಅಜ್ಜಿ. ಇನ್ನು ಫ್ರಂಟ್ ಸೀಟಲ್ಲಿ ನಾವು ಕೂತಿದ್ವಿ, ನಾವು 3 ಜನ, ನಾವು ಮತ್ತೆ ನಮ್ಮ ಅತ್ತೆ ಮಗಳು ಲಕ್ಷ್ಮಿ. ನೇಚರ್ ವ್ಯೂ ಅಂತೂ ಸಖತ್ತಾಗಿತ್ತು. ಯಾವಾಗ ನಾವು ಘಾಟ್ ಸೆಕ್ಷನ್ಗೆ ಹೋದ್ರೂ ಕೂಡ ಮಲ್ಕೊಂಡು ಬಿಡ್ತಿದ್ವಿ. ಘಾಟ್ ಸೆಕ್ಷನ್ ನೋಡ್ತಾನೆ ಇರಲಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಬಂದ್ಬಿಡತ್ತೆ, ತಲೆ ಸುತ್ತ ಬರುತ್ತೆ ಅಂತ. ಆದರೆ ಈ ಸಲ ಮಾತ್ರ ಮಾದೇಶ್ವರನ ಬೆಟ್ಟದ ವ್ಯೂನ ಅಂತೂ ನೋಡಿ ನಮಗೆ ಅನ್ಎಕ್ಸ್ಪ್ಲೇನೇಬಲ್ ಆಗಿಬಿಡ್ತು. ಮತ್ತು ನಾವು ರೀಚ್ ಆಗೋ ಅಷ್ಟರಲ್ಲಿ ಸನ್ಸೆಟ್ ಆಗಿತ್ತು. ನಾವು ರೀಚ್ ಆಗೋಕ್ಕೂ ಮುಂಚೆನೇ ನಮ್ಮ ಚಿಕ್ಕಿ ಫ್ಯಾಮಿಲಿ ಅವರು ರೀಚ್ ಆಗಿಬಿಟ್ಟಿದ್ರು. ಅವ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಬಟ್ ನಮ್ಮ ಬಸ್ಸೇ ತುಂಬ ಸ್ಲೋ ಇದ್ದಿತ್ತು. ಬಟ್ ಆದರೂ ಒಂಥರ ಚೆನ್ನಾಗಿತ್ತು ಜರ್ನಿ. ಆ್ಯಂಡ್ ಫೈನಲಿ ಬೆಟ್ಟಕ್ಕೆ ರೀಚ್ ಆದ್ವಿ. ಫಸ್ಟ್ ರೂಮ್ ಮಾಡೋಣ ಅಂತ ಹೋದ್ವಿ, ಆದರೆ ರೂಮ್ಸ್ ಎಲ್ಲ ಫುಲ್ ಬುಕಿಂಗ್ ಆಗಿಬಿಟ್ಟಿದ್ರು ಶ್ರಾವಣ ಶನಿವಾರ ಅಂತ ಹೇಳಿ. ಫೈನಲಿ ಒಂದು ರೂಮ್ ಸಿಕ್ತು. ಆ್ಯಕ್ಚುಲಿ ನಮಗೆ ರೂಮ್ ಬೇಕಾಗಿತ್ತು, ಯಾಕಂದರೆ ನಾವು ನೈಟ್ ಸ್ಟೇ ಆಗಿದ್ರೆ ನಮಗೆ ನೆಸೆಸಿಟಿ ಇತ್ತು ರೂಮ್ದು. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಟೆಂಪಲ್ ಹತ್ರ ಹೋದ್ವಿ. ನಾವು ಮಾದೇಶ್ವರನ ಬೆಟ್ಟಕ್ಕೆ ಬಂದಿದ್ದ ಪರ್ಪಸ್ಸೇನೆ ಹರಕೆ ತೀರ್ಸೋದಕ್ಕೋಸ್ಕರ. ನಮ್ಮದು ಚಿನ್ನ ತೇರು ಎಳಿಸೋದೊಂದು ಹರಕೆ ಇತ್ತು, ಅದಕ್ಕೋಸ್ಕರ ಅಂತ ಬಂದ್ವಿ. ಆದರೆ ನಾವು ಬರೋಷ್ಟರಲ್ಲೇ ತೇರು ಎಳೆಯೋದನ್ನ ಶುರು ಆಗಿಬಿಟ್ಟಿತ್ತು. ಆದರೆ ನಮ್ಮ ಚಿಕ್ಕಿ ಹಾಗೂ ನಮ್ಮ ಅಂಕಲ್ ಇದ್ದಿದ್ದಕ್ಕೋಸ್ಕರ ಅವರೇ ನಮ್ಗೆ ಹೆಲ್ಪ್ ಮಾಡಿದ್ದು. ಟಿಕೆಟ್ ತೊಗೊಂಡು ಪಾಪ ಅವರೇ ನಿಂತಿದ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾ. ಆ ರಷ್ಟಲ್ಲಿ ನಮ್ಮ ಚಿಕ್ಕಿ ಅಂಕಲ್ನ ಹುಡ್ಕೋ ಅಷ್ಟರಲ್ಲಿ ನನ್ನ ತಂಗಿ ಮಾಯ ಆಗಿದ್ಲು. ಇನ್ನೇನು ಮಾಡೋದು ಅಂತ ಹೇಳಿ ನಾನು ನಮ್ಮಮ್ಮನೇ ಹೋಗಿ ನಾನು ಕಲಶ ಇಟ್ಕೊಂಡೆ, ನಮ್ಮಮ್ಮ ಗದೆ ಹಿಡ್ಕೊಂಡಿದ್ರು. ಆ್ಯಕ್ಚುಲಿ ಗದೆನ ನನ್ನ ತಂಗಿ ಹಿಡ್ಕೋಬೇಕಾಗಿತ್ತು, ಆದರೆ ಅವಳು ಮಿಸ್ ಆಗಿದ್ರಿಂದ ನಮ್ಮಮ್ಮ ಹಿಡ್ಕೊಂಡಿದ್ರು. ಅದಕ್ಕೆ ನಮ್ಮ ಚಿಕ್ಕಿನೇ ಈ ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಟ್ರು. ನಮ್ಮ ಚಿಕ್ಕಿ ಇದ್ದಿದ್ರಿಂದಾನೇ ಇಷ್ಟ ಆದರೂ ವಿಡಿಯೋ ಆಗಿತ್ತು. ಈ ವಿಡಿಯೋಲಿ ನಮ್ಮ ಚಿಕ್ಕಿ ಎಫರ್ಟ್ಸ್ ಜಾಸ್ತಿ ಇದೆ, ಯಾಕಂದರೆ ತೇರು ಫಾಸ್ಟಾಗಿ ಮೂವ್ ಆಗ್ತಾ ಇತ್ತು. ಸೊ ನಮ್ಮನ್ನ ವಿಡಿಯೋಲಿ ಕವರ್ ಮಾಡೋದಕ್ಕೋಸ್ಕರ ಅವರು ಮುಂದೆ ಬಂದು ವಿಡಿಯೋ ಮಾಡಿಕೊಟ್ರು ನಮಗೆ. ದೇವಸ್ಥಾನ ಲೈಟಿಂಗ್ಸಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಯಾವುದೋ ಎಲ್ಲೋ ಜಾತ್ರೆ ನಾವು ನೋಡಿರ್ತೀವಲ್ಲ, ಆ ಥರ ಜಾತ್ರೆ ನಡೀತಿದ್ಯೇನೋ ಇಲ್ಲಿ ಅನ್ನೋ ಥರ ಇತ್ತು. ಕಲರ್ಫುಲ್ ಆಗಿತ್ತು. ಸ್ವಲ್ಪ ವಿಡಿಯೋ ತಗೊಂಡು ಆಮೇಲೆ ದರ್ಶನಕ್ಕೆ ಅಂತ ಹೋದ್ವಿ. ನಾವು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿದ್ದ ನಮಗೇನೆ ತುಂಬ ಶೈ ಆಗ್ತಿತ್ತು. ಬಿಕಾಸ್ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಇವ್ರೇನು ನಮ್ಮನ್ನ ವಿಡಿಯೋ ಮಾಡ್ತಿದ್ದಾರೆ, ಇದ್ಯಾಕೆ ಇವ್ರು ಈ ಥರ ಫೋನ್ ಇಟ್ಕೊಂಡು ಹೋಗ್ತಿದ್ದಾರೆ, ಇವ್ರು ಎಲ್ಲಿಗೆ ಅಪ್ಲೋಡ್ ಮಾಡ್ತಾರೆ ಅನ್ನೋದೇ ಡೌಟ್ಸ್ಗಳಿತ್ತು ಅನಿಸುತ್ತೆ ಮೋಸ್ಟ್ಲಿ ಅವ್ರಿಗೆ. ಬಟ್ ನಾವು ವಿಡಿಯೋ ಸ್ಟಾಪ್ ಮಾಡಿಲ್ಲ. ಇದು ನಮ್ಮನೆ ಕ್ಯೂಟಿ ಪೈ ಚಾರು. ಇವರೇ ನಮ್ಮ ಚಿಕ್ಕಿ ಆ್ಯಂಡ್ ಚಿಕ್ಕು, ನಮ್ಮ ಫ್ಯಾಮಿಲಿಯ ಕ್ಯೂಟ್ ಕಪಲ್ಸ್. ಹಾಗೆ ಗರ್ಭಗುಡಿಗೆ ಬಂದ್ವಿ. ದೇವಸ್ಥಾನ ಅಂತೂ ಫುಲ್ ಕ್ಲೀನ್ ಆಗಿತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾವು ಆಲ್ಮೋಸ್ಟ್ 8 ಇಯರ್ಸ್ ಆಗಿತ್ತು ಬಂದು. ಆವಾಗ ನೋಡಿದ್ದಕ್ಕೆ ಇವಾಗ ನೋಡಿದ್ದಕ್ಕೂ ಫುಲ್ ಡಿಫ್ರೆನ್ಸ್ ಇದೆ. ಗರ್ಭಗುಡಿಲಿ ಫೋಟೋ ವಿಡಿಯೋಸ್ಗೆ ಅಲೋ ಇರಲಿಲ್ಲ, ಆದರೂ ಹೇಗೋ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡ್ವಿ. ದರ್ಶನ ಆದಮೇಲೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು. ಈಗ ಪ್ರಸಾದಕ್ಕೆ ಬಂದ್ವಿ. ಅಲ್ಲೂ ಕೂಡ ತುಂಬಾ ಕ್ಯೂ ಇತ್ತು. ಅದೇನೋ ಗೊತ್ತಿಲ್ಲ, ನಾವು ಮನೇಲಿ ಕೂಡ ಎಷ್ಟೇ ವೆರೈಟಿ ಅಡುಗೆ ಮಾಡಿದ್ರು, ಔಟ್ಸೈಡ್ ಎಷ್ಟೇ ದುಡ್ಡು ಕೊಟ್ಟು ತಿಂದರೂ ಕೂಡ ದೇವಸ್ಥಾನದಲ್ಲಿ ಅವ್ರು ಕೊಡೋವಂಥ ಪ್ರಸಾದದ ಟೇಸ್ಟು ನಮಗೆ ಇನ್ನೆಲ್ಲೂ ಕೂಡ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಷ್ಟೇ ಸಿಂಪಲಾಗಿ ಮಾಡಿದ್ರಿ ತುಂಬ ಚೆನ್ನಾಗಿರತ್ತೆ, ಹೊಟ್ಟೆ ತುಂಬ ತಿಂತೀವಿ. ಅದನ್ನ ಮಾತ್ರ ಕೆಲವೊಂದು ಕಡೆ ವೇಸ್ಟ್ ಮಾಡ್ತೀವಿ, ಅದೇ ದೇವಸ್ಥಾನದಲ್ಲಿ ಮಾತ್ರ ವೇಸ್ಟ್ ಮಾಡೋದಿಲ್ಲ. ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಬಂದಮೇಲೆ ಹಾಗೆ ದೇವಸ್ಥಾನದ ಹತ್ರ ಬಂದು ಎಲ್ಲರೂ ಧೂಪ ಹಾಕಿದ್ವಿ. ಧೂಪ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ದೇವಸ್ಥಾನದ ಹತ್ರನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ತಣ್ಣಗಿತ್ತಲ್ಲ ವೆದರು, ಸ್ವಲ್ಪ ಚೆನ್ನಾಗಿತ್ತು. ಆಮೇಲೆ ರೂಮಿಗೆ ಹೋದ್ವಿ.
ಆ್ಯಂಡ್ ವಿಡಿಯೋ ಮಾರ್ನಿಂಗಿಗೆ ಜಂಪ್ ಆಯಿತು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ದರ್ಶನ ಮಾಡೋಣ ಅಂತ ಹೊರಟ್ವಿ. ಅರ್ಲಿ ಮಾರ್ನಿಂಗ್ ವ್ಯೂ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಕಣ್ಣು ಹಾಸಿದ್ರೆ ನಮ್ಮ ಮಾದಪ್ಪ ಕಾಣಿಸ್ತಾರೆ. ಮತ್ತೆ ಈ ಸ್ಟ್ಯಾಚ್ಯೂನ ಎಲ್ಲಿ ನಿಂತ್ಕೊಂಡು ನೋಡಿದ್ರೂ ಕೂಡ ಅದೇ ಡೈರೆಕ್ಷನಲ್ಲಿ ಲೊಕೇಟ್ ಆಗಿದೆ ಅನ್ನೋ ಥರ ಕಾಣಿಸುತ್ತೆ. ಲೈಕ್ ಚಂದ್ರ ಥರ ಎಲ್ಲಿ ನಿಂತ್ಕೊಂಡ್ರೂ ಕಾಣಿಸುತ್ತೆ. ದೇವ್ರ ದರ್ಶನ ಮಾಡಿಕೊಂಡು ರಾತ್ರಿ ಚಿನ್ನದ ತೇರನ್ನ ನೋಡಿದ್ವಿ. ಬೆಳಗ್ಗೆ ಬೆಳ್ಳಿ ತೇರನ್ನು ಕೂಡ ಎಳಿತಿದ್ರು, ಅದನ್ನು ನೋಡ್ಕೊಂಡ್ವಿ. ಜೊತೆಗೆ ಆನೆನೂ ಇತ್ತು. ಆದರೆ ಚಿನ್ನದ ತೇರಿಗೆ ಆನೆ ಇರಲಿಲ್ಲ. ಬೆಳಗ್ಗೆ ಬೆಳ್ಳಿ ತೇರಿಗೆ ಆನೆ ಇತ್ತು. ಲವ್ಲಿ ಲವ್ಲಿ ಕೀರ್ತು ಅಕ್ಕ, ಲವ್ಲಿ ಲವ್ಲಿ ಕೀರ್ತು ಅಕ್ಕ, ಲವ್ಲಿ ಲವ್ಲಿ ಕೀರ್ತು. ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಆದರೆ ಅಲ್ಲಿ ಶಾಪಿಂಗ್ ಮಾಡೋ ಅಂಥ ವಸ್ತುಗಳೇನೂ ಇರಲಿಲ್ಲ. ಇನ್ನೊಂದು ಅದಕ್ಕೆ ಜಾಸ್ತಿ ರೇಟ್ ಕೂಡ ಹೇಳ್ತಿದ್ರು, ಒಂದಕ್ಕೆ ಡಬಲ್ ರೇಟ್ ಹೇಳ್ತಾ ಇದ್ರು. ಸೊ ಏನೂ ತೊಗೊಬೇಕು ಅಂತ ಅನಿಸ್ಲಿಲ್ಲ. ಸುಮ್ಮನೆ ವಾಪಸ್ ಬಂದು ನೋಡಿಕೊಂಡು ಎಲ್ಲನೂ ಶಾಪಿಂಗ್ ಎಲ್ಲ ಹೇಗಿದೆ ಅಂತೆಲ್ಲ ನೋಡಿಕೊಂಡು ಸುಮ್ಮನೆ ಅಲ್ಲಿಂದ ಹೊರಟ್ವಿ. ಈಗ ಮಲ್ಲೇಶ್ವರಂ ಬೆಟ್ಟದಿಂದ ಹೊರಟ್ವಿ. ಆದರೆ ನಮಗೆ ಡೈರೆಕ್ಟ್ ಬಸ್ ಸಿಕ್ಕಲಿಲ್ಲ ಬ್ಯಾಂಗ್ಳೂರ್ಗೆ. ಕೊಳ್ಳೇಗಾಲಕ್ಕೆ ಹೋಗಿ ನಾವು ಇನ್ನೊಂದು ಬಸ್ನ ಕ್ಯಾಚ್ ಮಾಡ್ಕೊಂಡು ಹೋಗಬೇಕಿತ್ತು. ಅಂತೂ ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ಬಂದು ಆಟೋ ಬುಕ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ 4 to 6 hours ಜರ್ನಿ ಆಗಿತ್ತು. ಆಟೋ ಬಂದಮೇಲೆ ಆಟೋ ಹತ್ಕೊಂಡು ಮನೆಗೆ ಹೋದ್ವಿ. ಟೈಮ್ 4:30 ಆಗಿತ್ತು. ಮನೆಗೆ ರೀಚ್ ಆದ್ವಿ.